ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಂದು ಪಾಟೀಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆಯೇ ಈ ವ್ಲಾಗ್ ಮಾಡೋಕ್ಕೆ ಕಾರಣ ಮಕ್ಕಳು ಕಿರಿಕಿರಿ ಮಾಡ್ತಾರೆ. ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂದರೆ ಅವ್ರು 3 days 4 days ಆದರೂ ಕೂಡ ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ಅಥವಾ ನಮ್ಮನ್ನು ಸರಿಯಾಗಿ ಇರೋಕ್ಕೆ ಬಿಡೋದಿಲ್ಲ. ಅವರು ಅಷ್ಟು ಕಿರಿಕಿರಿ ಮಾಡ್ತಾರೆ, ಬರೀ ಅಳೋದು ಅದೆಲ್ಲ ಮಾಡ್ತಿರ್ತಾರೆ. ಅದೇ ಯಾಕೆ ಅದ್ರ ಕಾರಣ ಏನು ಅನ್ನೋ ವಿಷಯನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಲವಾರು ಕಾರಣಗಳಿಂದ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾರೆ. ಆ ಕಾರಣಗಳೇನು, ಯಾವ ರೀಸನ್ನಿಂದ ಮಕ್ಕಳು ಅಷ್ಟೊಂದು ಕಿರಿಕಿರಿ ಮಾಡ್ತಿರ್ತಾರೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು. ಅಂದರೆ ಹಾಲು ಕುಡಿಸಿದಾಗ ಅವು ತೇಕರಿಕೆ ಮಾಡದೇ ಇದ್ದರೆ, ಅಥವಾ ನೀಟಾಗಿ ಮೋಷನ್ ಹೋಗದೇ ಇದ್ದರೆ, ಅಥವಾ ಹಶ್ವಾದಾಗ, ಮತ್ತು ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿರುತ್ತೆ ಅಂದರೆ, ಇವಾಗಂತೂ ಸಮ್ಮರ್ ಟೈಮ್ ಆಗಿರೋದ್ರಿಂದ ಆ ಮಕ್ಕಳುಗಳಿಗೆ ಸೆಕೆ ಆಗ್ತಾ ಇರುತ್ತೆ. ಜೊತೆಗೆ ಹಿಂದಿನ ಕಾಲ ಅಂದರೆ ಇವಾಗೆಲ್ಲ ಅದು ನಮ್ಮ ಥರ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಮಗು ಆಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಮೈ ಮೇಲೆಲ್ಲ ಹಂದಿ ಮುಳ್ಳು ಅಂತ ಬರ್ತಿರುತ್ತಂತೆ. ಅದು ಎಷ್ಟು ಮಟ್ಟಿಗೆ ಸತ್ಯ ನಿಜ ಅನ್ನೋದು ಗೊತ್ತಿಲ್ಲ, ಆದರೂ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅದು ಹೇಗಾಗುತ್ತೆ ಅಂತ. ಆ ಹಿಂಸೆಯಿಂದನೂ ಕೂಡ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಿರ್ತಾರೆ. ನನ್ನ ಮಗನೂ ಕೂಡ ಅಷ್ಟೇ ತುಂಬ ಕಿರಿಕಿರಿ ಮಾಡ್ತಿದ್ರು. 4 days ಕೂಡ ಮೋಷನ್ ಪಾಸ್ ಮಾಡ್ತಾನೆ ಇದ್ದ. ದಿನಕ್ಕೆ ಒಂದು 7-8 ಸರಿ ಅಂತೂ ಮೋಷನ್ ಪಾಸ್ ಮಾಡ್ತಾಯಿದ್ದ. ತುಂಬ ಹಿಂಸೆ, ನೈಟೆಲ್ಲ ಮಲಗ್ತಿರ್ಲಿಲ್ಲ, ಹೀಗೆ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಆದರೆ ಅದರ ರೀಸನ್ ಏನು ಅಂತ ನಮಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಕೊನೆಗೆ ಗೊತ್ತಾಗಿ ಕೆಲವೊಂದು ಮಕ್ಕಳು 20 days ಆದರೂ ಕೂಡ ಮೋಷನ್ ಪಾಸ್ ಮಾಡ್ತಿರಲಿಲ್ಲ. ಅದರಿಂದನೂ ಕೂಡ ಸಮಸ್ಯೆಗಳು ಅಂದರೆ ಕಿರಿಕಿರಿ ಮಾಡ್ತಿರ್ತವೆ. ಹಾಗೆಯೇ ಇದ್ರ ಸಮಸ್ಯೆ ಅಂದರೆ ಮುಳ್ಳಂದಿ ಅಂತ ಹೇಳಿದ್ನಲ್ಲ, ಆ ಸಮಸ್ಯೆ ಈಗ ನೋಡಿ ಅದ್ರ ಸ್ಕಿನ್ ಹೇಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು. ಅದನ್ನು ಯಾವ ರೀತಿಲಿ ಹೊರಗಡೆ ಬರ್ತಾವೋ ಅಂದರೆ, ಇದು ಕೋಣನ ಸಗಣಿ ಅಂತ, ಅಂದರೆ ಕೋಣ, ಹಸು, ಎಮ್ಮೆ ಎಲ್ಲ ಕೇಳಿರ್ತೀರ. ಆ ಸಗಣಿ ಅಂದರೆ ಇನ್ಯಾವುದೋ ಎಲ್ಲ ಪ್ರಾಣಿಗಳ ಸಗಣಿ ಅಂತ ಏನಿಲ್ಲ, ಕೋಣದ್ದೇ ಆಗಬೇಕಂತೆ. ಅದನ್ನು ತೊಗೊಂಡು ಬಂದು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ, ಅದು ನೀರಲ್ಲೆಲ್ಲ ಹಿಂಗೆ ಕಲಸಿದ್ರೆ ನೀರು ಬಿಡುತ್ತದು. ಅಂದರೆ ಸಗಣಿ ನೀರೊಳಗೆ ಮಿಶ್ರಣ ಆಗಿ ಅದನ್ನು ತೊಗೊಂಡು ಉಜ್ಜಬೇಕು. ಉಜ್ಜಿದ ತಕ್ಷಣ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂದರೆ, ಅದ್ರ ಮೇಲ್ಗಡೆಗೆ ಇನ್ನು ಫಸ್ಟ್ ಡೇನೇ ನಾನು ವಿಡಿಯೋ ಮಾಡಬೇಕಿತ್ತು, ಸೆಕೆಂಡ್ ಟೈಮ್ ಈ ಥರ ಮಾಡ್ತಿರೋದು, ಹಂಗಾಗಿ ಸ್ವಲ್ಪ ಕಡಿಮೆ ಇದೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ಇದೆಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿಲ್ ತೊಗೊಂಡು ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ರಿಲೀಫ್ ಆಗ್ತವೆ. ಅದನ್ನು ಸಂಜೆ, ಬೆಳಗ್ಗೆ, ಸಂಜೆ ಈ ಥರ ಟೈಮಿಂಗ್ಸಲ್ಲಿ ಮಾಡಬೇಕು. ಮಧ್ಯಾಹ್ನ ಇನ್ಯಾವುದೋ ಟೈಮಿಂಗ್ಸಲ್ಲಿ ಮಾಡಬಾರ್ದು. ಯಾಕಂದರೆ ಮಕ್ಕಳು ವೆದರ್ ಚೆನ್ನಾಗಿರಲ್ಲ ಅಥವಾ ಬಿಸಿಲು ಅಂತ ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಸಂಜೆ ಅಥವಾ ಬೆಳಗ್ಗೆ ಮಾಡೋಕ್ಕೆ ಹೇಳ್ತಾರೆ. ಹಾಗೆಯೇ ಮಕ್ಕಳು ಕೂಡ ತುಂಬ ಖುಷಿಯಿಂದ ಇರ್ತಾರೆ ಅವೆಲ್ಲ ಕ್ಲೀನ್ ಆದಾಗ. ಯಾಕಂದರೆ ಅವು ದೇಹದಲ್ಲಿ ಇದ್ದಷ್ಟು ಮುಳ್ಳಾಗಿರ್ತದಲ್ಲ, ಹಾಗಾಗಿ ಚುಚ್ಚುತ್ತೆ. ಆ ಚುಚ್ಚೋದ್ರಿಂದ ಮಕ್ಕಳು ಕಿರಿಕಿರಿ ಮಾಡ್ತವೆ ಅಂತ. ಅದು ಎಷ್ಟು ಮಟ್ಟಿಗೆ ನಿಜನೋ ಸರಿನೋ, ನಿಜ ಅಥವಾ ಸುಳ್ಳು, ಅದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಆದರೂ ನಾನು ನಂಬಿರಲಿಲ್ಲ. ಅದನ್ನು ತೊಳೆದಾಗಂತೂ ಎಷ್ಟು ಆಶ್ಚರ್ಯಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಶ್ಚರ್ಯ. ಹಿಂಗೆ ಒಂದು ರೌಂಡ್ ಅಂದ್ಕೂಡಲೇ ಎಷ್ಟು ಕ್ಲಿಯರಾಗಿ ಬಂತು ಅಂದರೆ ಫಸ್ಟ್ ಟೈಮು ಆಶ್ಚರ್ಯ ಅಂದರೆ ಆಶ್ಚರ್ಯ ಬಿಡಿ. ಬೇಕಿದ್ದರೆ ಮಕ್ಕಳಿಗೆ ಈ ಥರ ಏನಾರ ಸಮಸ್ಯೆ ಇದ್ದರೆ 1 time ಟ್ರೈ ಮಾಡಿ ನೋಡಿ. ಇದರಿಂದ ರಿಸಲ್ಟ್ ಏನಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಇಂದು ಪಾಟೀಲ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ ಇನ್ನಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಹಾಗೆಯೇ ಏನಾರು ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಯಾವಾಗಲೂ ಖುಷಿಯಿಂದ ಇರ್ತಾರೆ. ಟ್ರೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.